ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಇವತ್ತು ಮಾರ್ಕೆಟ್ ಹಾಲಿಡೇ ಇರುತ್ತೆ, ಆದ್ರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಅಮೆರಿಕದ ಸುಪ್ರೀಂ ಕೋರ್ಟ್ ಇವತ್ತು ಟ್ಯಾರಿಫ್ ಬಗ್ಗೆ ಒಂದು ಡಿಸಿಷನ್ ಕೊಡುತ್ತೆ. ಸೊ ವಿಚಾರಣೆ ಇದೆ, ಡಿಸಿಷನ್ ಕೊಡುತ್ತೆ ಇವತ್ತು ರಾತ್ರಿ. ಇದೆ ತುಂಬಾ ಮಾರ್ಕೆಟ್ ನ ಡೈರೆಕ್ಷನಲ್ ಮೂವ್ಮೆಂಟ್, ಅಪ್ವರ್ಡ್ ಆಗುತ್ತಾ ಇಲ್ಲ ಡೌನ್ವರ್ಡ್ ಆಗುತ್ತಾ ಅನ್ನೋ ಒಂದು ಡೈರೆಕ್ಷನ್ ನ ತೋರಿಸೋ ಅಂತ ಒಂದು ಡಿಸಿಷನ್. ಟ್ರಂಪ್ಗೆ ಶಾಕ್ ಕೊಡುತ್ತಾ, ಇಲ್ಲ ಟ್ರಂಪ್ ಫೇವರ್ ಆಗಿರುತ್ತಾ, ಇಲ್ಲ ನ್ಯೂಟ್ರಲ್ ಆಗುತ್ತಾ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಇವತ್ತು ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಸೊ ಟ್ರಂಪ್ ಎಗೇನೆಸ್ಟ್ ಬಂದ್ರೆ ಏನಾಗ್ಬೋದು, ಸೊ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಅಂದ್ರೆ ಸ್ಕಾಟ್ ಬೆನ್ಸೆಟ್ ಅವರು ಹೇಳ್ತಾರೆ ಆಲ್ಟರ್ನೇಟಿವ್ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಟ್ರಂಪ್ ಅವರು ಇಂಡೈರೆಕ್ಟ್ ಹೇಳ್ತಾ ಇದಾರೆ ಸುಪ್ರೀಂ ಕೋರ್ಟ್ ಏನಕ್ಕೆ ಇದಕ್ಕೆ ಮೂಗ್ ತೋರಿಸ್ಬೇಕು ಅಂತಾನು ಹೇಳ್ತಾ ಇದಾರೆ. ಸುಪ್ರೀಂ ಕೋರ್ಟ್ ಆಕ್ಚುಲಿ ಏನಕ್ಕೆ ಮೂಗ್ ತೋರಿಸಿದೆ ಅಂತಂದ್ರೆ, ಆಕ್ಚುಲಿ ಎನಿ ಡಿಸಿಷನ್ ತಗೊಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ಸ್ ಪಾಸ್ ಆಗ್ಬೇಕು. ಆದ್ರೆ ಟ್ರಂಪ್ ಅವರು ಏಕಾಏಕಿ ಯಾವುದೇ ಒಂದು ನಿರ್ಧಾರ ಪಾರ್ಲಿಮೆಂಟ್ ಅಲ್ಲಿ ತಗೊಳ್ಳದೆ ಈ ತರ ಟ್ಯಾರಿಫ್ ವಿಧಿಸಿರೋದ್ರಿಂದ ಸುಪ್ರೀಂ ಕೋರ್ಟ್ ಹೋಗಿರೋದು ಅಂತ ಕ್ಲಿಯರ್ಲಿ ಹೇಳಿದ್ದಾರೆ. ಸೊ ಹಾಗಾದ್ರೆ ಇದು ಯಾವ ರೀಸನ್ಗೋಸ್ಕರ ಹಾಕಿದ್ದಾರೆ ಅಂದ್ರೆ, IEEPA ಅಂದ್ರೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಮೇಲೆ ಟ್ಯಾರಿಫ್ ಹಾಕಿದ್ದಾರೆ. ಟ್ಯಾರಿಫ್ ಹಾಕಿಲ್ಲ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ, ನೋ ಟ್ಯಾರಿಫ್ ನೋ ನ್ಯಾಷನಲ್ ಸೆಕ್ಯೂರಿಟಿ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅಮೆರಿಕ ಏನಾದ್ರು ಟ್ಯಾರಿಫ್ ಹಾಕಿಲ್ಲ ಅಂದ್ರೆ ದಿವಾಳಿ ಏಳುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಇವತ್ತು ಅಮೆರಿಕದ ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಟ್ಯಾರಿಫ್ ಹಾಕಿರೋದೇನಾದ್ರೂ ಟ್ರಂಪ್ ಎಗೇನೆಸ್ಟ್ ಬಂದ್ರೆ ಮಾರ್ಕೆಟ್ ಅಲ್ಲೋಕಲ್ಲೋ ಆಗೋ ಸಾಧ್ಯತೆನೂ ಹೆಚ್ಚಾಗಿದೆ. ಇಲ್ಲಿವರೆಗೂ ಟ್ರಂಪ್ ಹಾಕಿರೋದು ಓಕೆ, ಇನ್ನು ಮುಂದೆ ಈ ಟ್ಯಾರಿಫ್ ನ ಕ್ಲಾರಿಫೈ ಮಾಡ್ಬೇಕು ಅಂತ ಬಂದ್ರೆ ಅದ್ರ ಪ್ರಶ್ನೆ ಬೇರೆ ಆಗಿರುತ್ತೆ. ಇಲ್ಲ ಟ್ರಂಪ್ ಫೇವರ್ ಬಂದ್ರೆ ಸೊ ಟ್ರಂಪ್ ನ ಇನ್ ಮುಂದೆ ಹಿಡಿಯಕ್ಕಾಗಲ್ಲ. ಸೊ ಇದೇ ತರ ಕಂಟಿನ್ಯೂಷನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಟ್ರಂಪ್ಗೆ ಇಲ್ಲಿವರೆಗೂ ಅಮೆರಿಕದಲ್ಲಿ ಫೇವರ್ ಆಗಿರೋದು ಓನ್ಲಿ 40% ಅಷ್ಟೇ, ಎಗೇನೆಸ್ಟ್ 60% ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಸೊ ಮಾರ್ಕೆಟ್ ಡೈರೆಕ್ಷನ್ ತೋರಿಸುತ್ತೆ. ಆಲ್ರೆಡಿ ಮಾರ್ಕೆಟ್ ಇವತ್ತು ಏಷ್ಯನ್ ಮಾರ್ಕೆಟ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ರೆಡ್ ಅಲ್ಲೇ ಕ್ಲೋಸ್ ಆಗ್ತದೆ, ರೆಡ್ ಅಲ್ಲೇ ಟ್ರೇಡ್ ಆಗ್ತಾ ಇದಾವೆ. ಜಪಾನ್ ಮಾರ್ಕೆಟ್ 4% ಡೌನ್ ಆಗಿದೆ, ಅಮೆರಿಕ ಮಾರ್ಕೆಟ್ ಡೌನ್ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನಾಳೆ ಬೆಳಿಗ್ಗೆ ನಮ್ಮ ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೋಡೋಣ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.